ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ತುಂಬಾನೇ ಬೇಜಾರಾಗೋ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಅದು ಅಹಮದಾಬಾದ್ ನಲ್ಲಿ ಆದ ಏರ್ ಇಂಡಿಯಾ ವಿಮಾನದ ಅಪಘಾತ. ಈ ಘಟನೆ ಹೇಗಾಯ್ತು, ಇಲ್ಲಿ ಏನು ನಡೀತಾ ಇದೆ, ಮತ್ತೆ ಈ ಅಪಘಾತಕ್ಕೆ ಏನು ಕಾರಣ ಇರಬಹುದು ಅಂತ ನೋಡೋಣ. ಗುರುವಾರ ಅಂದ್ರೆ ಜೂನ್ 12, 2025ರಂದು ಮಧ್ಯಾಹ್ನ ಸುಮಾರು 1:38ಕ್ಕೆ ಈ ಘಟನೆ ನಡೆದಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಿದ್ದ ಏರ್ ಇಂಡಿಯಾ ವಿಮಾನ AL-171 ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಕೆಳಗೆ ಬಿದ್ದು ಹೋಗಿದೆ. ಇದು ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನವಾಗಿತ್ತು. ವಿಮಾನ ಅಹಮದಾಬಾದ್ನ ಮೇಘಾನಿ ನಗರದ ವಸತಿ ಪ್ರದೇಶದಲ್ಲಿ ಬಿದ್ದಿದೆ. ವಿಮಾನದಲ್ಲಿ 242 ಜನ ಪ್ರಯಾಣಿಕರು ಮತ್ತೆ ಸಿಬ್ಬಂದಿಗಳು ಇದ್ರು. ದುರಾದೃಷ್ಟವಶಾತ್ ವಿಮಾನದಲ್ಲಿದ್ದ ಯಾರು ಕೂಡ ಬದುಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಮಾನ ಒಂದು ಹಾಸ್ಟೆಲ್ ಮೇಲೆ ಬಿದ್ದಿರೋದ್ರಿಂದ ಅಲ್ಲಿ ನೆಲದ ಮೇಲಿದ್ದ ಕೆಲವು ಜನರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಮುಖ್ಯವಾಗಿ ಅಹಮದಾಬಾದ್ನ BG ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಮೇಲೆ ಇದು ಬಿದ್ದಿರೋದ್ರಿಂದ ಸುಮಾರು 20ಕ್ಕೂ ಹೆಚ್ಚು ಡಾಕ್ಟರ್ಗಳು ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಮನ ಕಲಕುವ ಸುದ್ದಿ. ಹಾಗಾದರೆ ಇದು ಹೇಗಾಯ್ತು, ಇದಕ್ಕೆ ಕಾರಣ ಏನಿರಬಹುದು ಅಂತ ಈಗ ನೋಡೋಣ. ಈ ದೊಡ್ಡ ಅಪಘಾತಕ್ಕೆ ಏನು ಕಾರಣ ಇರಬಹುದು ಅಂತ ಇನ್ನೂ ಪಕ್ಕಾ ಆಗಿ ಗೊತ್ತಾಗಿಲ್ಲ. ಆದ್ರೆ ಕೆಲವು ವಿಚಾರಗಳು ಹೊರಬಂದಿದೆ. ಒಂದು ವರದಿ ಪ್ರಕಾರ ವಿಮಾನ ಟೇಕ್ ಆಫ್ ಆಗುವಾಗ ಇದರ ಹಿಂಭಾಗ ಒಂದು ಮರಕ್ಕೆ ತಾಗಿ ಅಪಘಾತ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸುದ್ದಿ ಏನಂದ್ರೆ, ವಿಮಾನದ ಇಂಜಿನ್ ನಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ ಪೈಲಟ್ ಸಂದೇಶವನ್ನು ಕಳಿಸಿದ್ರಂತೆ. ಕೆಲವರು ವಿಮಾನದ ಇಂಜಿನ್ಗೆ ಹಕ್ಕಿ ಡಿಕ್ಕಿ ಹೊಡೆದ ಕಾರಣ ಅದು ಸರಿಯಾದ ವೇಗವನ್ನ ಪಡೆದುಕೊಳ್ಳದಿರಬಹುದು, ಹಾಗಾಗಿ ಕ್ರ್ಯಾಶ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ವಿಮಾನದಲ್ಲಿ ಏನಾದ್ರೂ ತಾಂತ್ರಿಕ ಸಮಸ್ಯೆ ಇರಬಹುದು, ಹವಾಮಾನ ಸರಿ ಇಲ್ಲದೆ ಇರಬಹುದು, ಅಥವಾ ಏರ್ ಟ್ರಾಫಿಕ್ ಕಂಟ್ರೋಲ್ ಕಡೆಯಿಂದ ಆದ ತಪ್ಪುಗಳು, ಹೀಗೆ ಏನೇನೋ ಕಾರಣಗಳು ಬರಬಹುದು ಅಂತ ವಿಮಾನದ ತಜ್ಞರು ಹೇಳ್ತಾ ಇದ್ದಾರೆ. ಸದ್ಯ ವಿಮಾನಯಾನ ಇಲಾಖೆ DGCA ಈ ಬಗ್ಗೆ ತನಿಖೆ ಶುರು ಮಾಡಿದೆ. ವಿಮಾನದ ಕಪ್ಪು ಪೆಟ್ಟಿಗೆ ಅಂದ್ರೆ ಬ್ಲಾಕ್ ಬಾಕ್ಸ್ ಸಿಕ್ಕ ಮೇಲೆ ಅದನ್ನ ನೋಡಿದ್ರೆ ನಿಜವಾದ ಕಾರಣ ಏನು ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಇಲ್ಲಿ ಏನಾಗ್ತಾ ಇದೆ, ಘಟನೆ ಆದ ತಕ್ಷಣ ಅಗ್ನಿಶಾಮಕ ದಳ, ರೆಡ್ ಕ್ರಾಸ್, ಪೊಲೀಸರು ಮತ್ತೆ NDRF ತಂಡದವರು ಎಲ್ಲರೂ ಇಲ್ಲಿಗೆ ಹೋಗಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅಪಘಾತ ಆದ ಜಾಗದಲ್ಲಿ ತುಂಬಾ ಹೊಗೆ ಮತ್ತೆ ವಿಮಾನದ ತುಂಡುಗಳು ಬಿದ್ದಿದೆ. ಗಾಯ ಆದವರನ್ನ ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನ ನಡೀತಾ ಇದೆ. ಈ ಘಟನೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತೆ ಬೇರೆ ನಾಯಕರು ತುಂಬಾ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಏರ್ ಇಂಡಿಯಾದವರು ಕೂಡ ತಮ್ಮ ಟ್ವಿಟರ್ ಮೂಲಕ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮತ್ತೆ ಸಹಾಯವಾಣಿ ನಂಬರ್ ಅನ್ನ ಓಪನ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಅಹಮದಾಬಾದ್ ನಲ್ಲಿ ನಡೆದ ಈ ವಿಮಾನದ ಅಪಘಾತ ಎಲ್ರಿಗೂ ದೊಡ್ಡ ಆಘಾತ ತಂದಿದೆ. ಪ್ರಾಣ ಕಳ್ಕೊಂಡ ಎಲ್ಲಾ ಕುಟುಂಬಗಳಿಗೆ ಈ ನೋವನ್ನ ತಡ್ಕೊಳ್ಳೋ ಶಕ್ತಿ ಸಿಗ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ತನಿಖೆ ಮುಂದುವರೆದಿದ್ದು, ಈ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕರು ನಾನು ನಿಮ್ಗೆ ತಿಳಿಸ್ತೀನಿ. ಹಾಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಜೊತೆ ಸೇರಿ. ಈ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು.